ಹೊಸನಗರದ ಈಡಿಗ ಸಮಾಜದಲ್ಲಿ ಉಂಟಾದ ಭಿನ್ನಮತದಿಂದ ಈಗಿನ ಸಂಘದ ಕಾರ್ಯವೈಖರಿಯನ್ನ ಖಂಡಿಸಿ ಮಾಜಿ ಶಾಸಕರು 95ರ ಹರೆಯದ ಸಮಾಜದ ಹಿರಿಯರಾದಂತಹ ಸ್ವಾಮಿರಾವ್ ಅವರಿಂದ ಉಪವಾಸ ಸತ್ಯಾಗ್ರಹಕ್ಕೆ ನಿರ್ಧಾರ ಮಾಡಲಾಗಿದೆ. ತಮ್ಮ ಸ್ವಗೃಹ ಪುಣ್ಯವತಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅವರು, ಸಂಘದಲ್ಲಿ ಈವರೆಗೆ 2 ಕೋಟಿ ರೂಪಾಯಿ ಅವ್ಯವಹಾರದ ಶಂಕೆ ಇದ್ದು ನಾನು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೇನೆ. ಉಪವಾಸ ಸತ್ಯಾಗ್ರಹದಲ್ಲಿ ನನ್ನ ಸಾವಾದರೆ ಈಗಿನ ಸಂಘದ ಅಧ್ಯಕ್ಷರಾದ ಬಂಡಿ ರಾಮಚಂದ್ರ ಹಾಗೂ ಏರಿಗೆ ಉಮೇಶ ನೇರ ಕಾರಣ ಅಂತ ಹೇಳಿ ಆರೋಪ ಮಾಡಿದರು. ನಾನು ಹೇಳೋದಿಲ್ಲ, ಇದರಲ್ಲಿ ನನಗೆ ಅವಮಾನ ಮಾಡಿದ್ದಾರೆ. ನನ್ನ ಹೆಂಡತಿ ಆತ್ಮಕ್ಕೆ ನೆಮ್ಮದಿ ಇಲ್ದಂಗೆ ಸತ್ತಿದ್ದಾಳೆ. ಅವಳು ಹೇಳಿದ್ದಾರೆ, ಇದನ್ನು ಯಾಕೆ ಮಾಡೋಕ್ಕೆ ಹೋದಿ, ನನ್ನ ಹೆಸರು ಬಂತಲ್ಲ ಇದರಾಗೆ, ನನ್ನ ಹೆಸರು ಬಂತಲ್ಲ, ನನ್ನನ್ನು ಯಾಕೆ ಇದು ಮಾಡಿದ್ದೀರಿ ನೀವು, ಇದನ್ನು ಯಾಕೆ ಮಾಡೋಕ್ಕೆ ಹೋದ್ರಿ ಅಂತ ಹೇಳಿ ನನಗೆ ಅವಳು ಕಣ್ಣೀರು ಹಾಕಿದ್ದು ಉಂಟು. ಆ ಕಣ್ಣೀರಿನಲ್ಲಿ ನಾನು ಭಾಗಿಯಾಗಿದ್ದೇನೆ. ಅದಕ್ಕಾಗಿ ಈ ಸಮಾಜದ ಆಸ್ತಿ ಹೊಡ್ಕೊಳ್ಳೋದೇ ಇವ್ರ ಕೆಲಸ. ಅನೇಕ ಬೇರೆ ಜಾತಿಯವರು ಮಾಡ್ತಾರಂತ ಗಲಾಟೆ ಮಾಡಿದ್ದುಂಟು, ಚರ್ಚೆ ಮಾಡಿದ್ದುಂಟು. ಕಂಕಳ್ಳಿ ಅಂತ ಪ್ರಕರಣದಲ್ಲಿ ಹೋಗಿ ನಾವು ಎದುರಾಗಿದ್ದುಂಟು, ಬಂದೂಕಿಗೆ ಎದೆ ಕೊಟ್ಟದ್ದುಂಟು. ಈಗ ನಮ್ಮ ಜಾತಿಯವರೇ ಮಾಡ್ತಾರಲ್ಲ ಯಾಕೆ? ಅದಕ್ಕಾಗಿ ನಾನು ಕೋರ್ಟಿಗೆ ಹೋದೆ. ಕೋರ್ಟ್ನಲ್ಲಿ ಆಗಲಿಲ್ಲ, ಮಗದ್ದು. ಅದನ್ನು ಧರ್ಮಸ್ಥಳದ ಹೆಗ್ಗಡೆಯವರಲ್ಲಿ ನಾನು ಆಮೇಲೆ ಭ್ರಷ್ಟ ಅಧಿಕಾರಿಗಳ ದುರಾಡಳಿತದಿಂದ ನಿಮ್ಮ ಈ ಕೋರ್ಟು ಅಧಿಕಾರಿಗಳಿಂದನೂ ಸಿಗಲಿಲ್ಲ. ಫೋರ್ಜರಿ ಮಾಡಿದೆ ಅಂದರೆ ಇದು ನಮಗೆ ಅಧಿಕಾರ ಇಲ್ಲ ಅಂತ ಇದರಲ್ಲಿ ಇದ್ದಾವೆ. ಇದನ್ನು ನಿಮಗೆ ತೋರ್ಸೋಕ್ಕಾಗೆ ಇದನ್ನೆಲ್ಲ ಇಟ್ಕೊಂಡಿದ್ದೀವಿ. ಯಾರ ಹತ್ರ ಹೋಗ್ಬೇಕು? ನಾನು ಕೋರ್ಟಿಗೆ ಹೋಗ್ಬೇಕಾ? ಎಂದ ಹತ್ರ ಹೋಗ್ಬೇಕಾ? ನಾನಾದರೂ ಏನು ಮಾಡಲಿ? ನಾನು ಯಾಕೆ? ನಾನು ಬದುಕಿದ್ದಾಗಲೇ ನಾನು ಮಾಡಿದ ಕಟ್ಟಡ, ನಾನು ಬದುಕಿದ್ದಾಗಲೇ ನಾನು ಮಾಡಿದ ಕಟ್ಟಡದ ಹಣ ವ್ಯವಸ್ಥೆ ದುರುಪಯೋಗ ಆಗೋದನ್ನು ನಾನು ಕಂಡು ನಾನು ಸಹಿಸೋದಿಲ್ಲ. ಅದಕ್ಕೆ ನಾನು ಅಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡ್ತೇನೆ. ಆ ಸಾವಿಗೆ, ನನ್ನ ಸಾವಿಗೆ ಮತ್ತು ನನ್ನ ಹೆಂಡತಿಯ ಸಾವಿಗೆ ಈ ಬಂಡಿ ರಾಮಚಂದ್ರ ಮತ್ತು ಏರ್ಗಿ ಉಮೇಶನೇ ಕಾರಣ ಅಂತ ಹೇಳಿ ನಿಮ್ಮ ಮೂಲಕ ನಾನು ಘೋಷಣೆ ಮಾಡ್ತೇನೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.